ನೆಲಮಂಗಲ ತಾಲೂಕಿನ ಅನೇಕ ಗ್ರಾಮಗಳು ಇಂದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇವೆ. ಅದರಲ್ಲೂ ವಿಶೇಷವಾಗಿ ಬರಗೇನಹಳ್ಳಿಯಿಂದ ಹುಚ್ಚ ವೀರಯ್ಯನ ಪಾಳ್ಯ ಕಡೆಗೆ ಹೋಗುವ ರಸ್ತೆ ಜನರ ದಿನನಿತ್ಯದ ಹಾದಿ, ಆದರೆ ಕಷ್ಟದ ಹಾದಿಯಾಗಿದೆ. 3-4 ಕಿಲೋಮೀಟರ್ ಮಾತ್ರ ದೂರ ಇದ್ರೂ ಈ ರಸ್ತೆ ಜನರಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದೆ ಎಂಬುದನ್ನು ಗ್ರಾಮಸ್ಥರ ಬದುಕು ನೋಡಿದ್ರೆ ಮಾತ್ರ ಅರ್ಥವಾಗುತ್ತೆ. 2011ರಲ್ಲಿ ಈ ರಸ್ತೆ ಮಾಡಿಸಿದ್ರು ಕಳೆದ 5-6 ವರ್ಷಗಳಿಂದ ಯಾವುದೇ ದುರಸ್ತಿಯಾಗಿಲ್ಲ. ರಸ್ತೆ ಇಂದಿಗೆ ಗುಂಡಿಯಿಂದ ಗುಂಡಿಗೆ ಜೋಡಣೆ ಆಗಿ ವಾಹನ ಸಾಗಾಟ ಮಾತ್ರವಲ್ಲ, ಪಾದಾಚಾರಿಗಳಿಗೂ ಕಂಟಕ ಮಳೆಯಾದರೆ ರಸ್ತೆ ಸಂಪೂರ್ಣ ಕೆಸರುಮಯ. ಶಾಲೆಗೆ ಹೋಗುವ ಮಕ್ಕಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ದಿನನಿತ್ಯದ ಕೆಲಸಗಳಿಗೆ ತೆರಳುವ ಜನತೆ ಎಲ್ಲರಿಗೂ ದಾರಿ ದೊಡ್ಡ ಸಮಸ್ಯೆಯಾಗಿದೆ. ಬೇಸಿಗೆಯಲ್ಲಿ ಇದೇ ದಾರಿ ಧೂಳಿನಿಂದ ತುಂಬಿ ಜನರಿಗೆ ಉಸಿರಾಡುವುದೇ ಕಷ್ಟವಾಗುವಂತೆ ಮಾಡುತ್ತೆ. ರಸ್ತೆಯಷ್ಟೇ ಅಲ್ಲ, ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆಯೇ ಇಲ್ಲ. ಕುಡಿಯುವ ನೀರಿನ ಮೂಲಭೂತ ಸೌಕರ್ಯ ಕೂಡ ಇಲ್ಲದ ಕಾರಣ ಜನತೆ ಪ್ರತಿದಿನವೂ ನೀರಿಗಾಗಿ ಹತ್ತಿರದ ಹಳ್ಳಿಗಳು ಅಥವಾ ಬೋರ್ವೆಲ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಬದುಕ್ತಾ ಇರುವ ಜನತೆ ನಮಗೂ ಬದುಕಲು ಮೂಲಭೂತ ಹಕ್ಕು ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮಸ್ಥರ ಮನವಿ ಒಂದೇ, ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ರವರು ಈ ಸಮಸ್ಯೆಗಳ ಕಡೆಗೆ ಗಮನ ಹರಿಸಬೇಕು. ಕಳೆದ ಹಲವು ವರ್ಷಗಳಿಂದ ನಾವು ಹೇಳ್ತಾ ಇದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕನಿಷ್ಠ ಈಗಲಾದರೂ ನಮ್ಮ ಹಳ್ಳಿ ಕಡೆ ಗಮನ ಹರಿಸಿ ರಸ್ತೆ, ಚರಂಡಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಸಬೇಕು ಅಂತ ಜನತೆ ಒತ್ತಾಯಿಸಿದ್ದಾರೆ. ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸ್ತಾ ಇರುವ ಈ ಗ್ರಾಮಗಳ ಜನತೆ ತಮ್ಮ ಧ್ವನಿ ಸರ್ಕಾರದ ಕಿವಿಗೆ ತಲುಪಲಿ ಎಂಬ ಆಶಯದಲ್ಲಿದ್ದಾರೆ.